ಇನ್ನು ಪುಲ್ವಾಮಾದಲ್ಲಿ ಯಾವ ರೀತಿಯಾಗಿ ದಾಳಿ ನಡೆಯಿತು, ದಾಳಿ ಸ್ಥಳದ ಇಂಚಿಂಚು ಮಾಹಿತಿ, ಪುಲ್ವಾಮಾ ಜನರ ಮನಸ್ಥಿತಿ ಯಾವ ರೀತಿಯಾಗಿರುತ್ತೆ, ಅವರು ಯಾವ ರೀತಿಯಾಗಿದ್ದಾರೆ, ಅವರ ಮೈಂಡ್ ಸೆಟ್ ಅನ್ನೋದು ಯೋಧರು ಕಣ್ಣಾರೆ ಕಂಡಂತ ಅನುಭವ, ದಾಳಿ ಕುರಿತಾದಂತ ಕಂಪ್ಲೀಟ್ ಆದಂತ ಮಾಹಿತಿ ನ್ಯೂಸ್ 18 ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿರುವಂತದ್ದು. ಪುಲ್ವಾಮಾದಲ್ಲಿ ಯಾವ ರೀತಿಯಾಗಿ ದಾಳಿ ನಡೆಯಿತು, ಅಲ್ಲಿನ ಪುಲ್ವಾಮಾ ಜಿಲ್ಲೆ ಏನಿದೆ ಅಲ್ಲಿನ ಸಾಮಾನ್ಯ ಜನರು ಕೂಡ ಯಾವ ರೀತಿ ಆಗಿರ್ತಾರೆ, ಅಲ್ಲಿ ನೀವು ಮಕ್ಕಳನ್ನು ಕೂಡ ನಂಬಲಿಕ್ಕಾಗಲ್ಲ, ಆ ರೀತಿಯ ಅಂತ ಪರಿಸ್ಥಿತಿ ಇದೆ. ಆ ಮಟ್ಟಕ್ಕೆ ಜನರನ್ನ ಬ್ರೈನ್ ವಾಶ್ ಮಾಡಲಾಗಿದೆ. ಅವರ ತಲೆಯಲ್ಲಿ ಒಂದಷ್ಟು ವಿಚಾರಗಳನ್ನ, ಜಾತಿ ಧರ್ಮ ಎಲ್ಲವನ್ನ ಕೂಡ ತುಂಬಿ ಯಾವ ರೀತಿಯಾಗಿ ಅವ್ರನ್ನ ಪ್ರಿಪೇರ್ ಮಾಡಲಾಗಿದೆ. ದಾಳಿ ಸ್ಥಳದ ಇಂಚಿಂಚು ಮಾಹಿತಿಯನ್ನ ನ್ಯೂಸ್ 18 ಕನ್ನಡ ನಿಮಗೆ ಲಭ್ಯವಾಗುತ್ತೆ. ಅಲ್ಲಿಗೆ ನೀವು ಹೋಗಿ ನೋಡಿದ್ರೆ, ಪುಲ್ವಾಮಾದಲ್ಲಿ ನೋಡಿದ್ರೆ ಜನರ ಪರಿಸ್ಥಿತಿ ಈ ರೀತಿಯಾಗಿ, ಮನಸ್ಥಿತಿ ಈ ರೀತಿಯಾಗಿನೂ ಇರುತ್ತಾ, ಎಷ್ಟು ವಿಕೃತವಾಗಿ ಕೂಡ ತಲುಪ್ತಾರ, ಎಷ್ಟು ನಿಷ್ಕರುಣಿಗಳಾಗ್ತಾರ ಅನ್ನೋದು ಯೋಧರು ಕಣ್ಣಾರೆ ಕಂಡಂತ ಅನುಭವ. ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗ್ಬೋದು. ಪುಲ್ವಾಮಾ ಸುತ್ತಮುತ್ತ ದಾಳಿ ಕುರಿತಾದಂತ ಕಂಪ್ಲೀಟ್ ಆದಂತ ರಿಪೋರ್ಟ್ ನ್ಯೂಸ್ 18ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿರುವಂತದ್ದು. ಸಂದರ್ಶನ ಕೂಡ ಇದೆ. ಯಾವ ರೀತಿ ಇದೆ ಪುಲ್ವಾಮಾ, ಹೇಗೆ ಅಟ್ಯಾಕ್ ಆಯ್ತು, ಏನಾಯ್ತು ಅಲ್ಲಿ ಅಟ್ಯಾಕ್ ಆಗ್ಬೇಕಾದ್ರೆ, ಯಾವ ರೀತಿ ನೀವೇನಾದ್ರೂ ವಾಹನದಿಂದ ಕೆಳಗಿಳಿದ್ರೆ ಕೂಡ ಅಲ್ಲಿ ಅಪಾಯ, ಏನ್ ಬೇಕಾದ್ರೂ 4 ದಿಕ್ಕಿನಿಂದ ಆಗ್ಬೋದು. ಇದೆಲ್ಲವೂ ಕೂಡ ಲೈವ್ ಆಗಿ ನೋಡಿದಂತವರು ಮಾತನಾಡಿರುವಂತದ್ದು ನ್ಯೂಸ್ 18 ಜೊತೆ. ಇದು ನ್ಯೂಸ್ 18ನ ಎಕ್ಸ್ಕ್ಲೂಸಿವ್ ವಿಚಾರ. ಪುಲ್ವಾಮಾದಲ್ಲಿ ನಿನ್ನೆ ನಡೆದಂತಹ ಉಗ್ರರ ದಾಳಿಯಲ್ಲಿ ಸುಮಾರು 40ಕ್ಕೂ ಅಧಿಕ ಯೋಧರು ಹುತಾತ್ಮರಾಗಿದ್ದಾರೆ. ಆದರೆ ಈ ಒಂದು ಇನ್ಸಿಡೆಂಟ್ ಮೊದಲನೇ ಏನು ಗುಪ್ತಚರ ಇಲಾಖೆಗೆ ಮಾಹಿತಿ ಇದ್ರೂ ಕೂಡ ಅಷ್ಟು ಎಲ್ಲಿ ಹಿಡಿದಿದ್ದು ಅನ್ನೋದನ್ನ ಮಾತನಾಡೋದಕ್ಕೆ ನಿವೃತ್ತ ಏರ್ಫೋರ್ಸ್ನ ಏರ್ ಮಾರ್ಷಲ್ ಆಗಿರುವಂತಹ ಮುರಳಿ ಅವರು ನಮ್ಮ ಜೊತೆ ಇದ್ರೆ, ಅವ್ರನ್ನೇ ಕೇಳೋಣ. ಸರ್, ಮೊದಲನೇದಾಗಿ ನಿನ್ನೆ ನಡೆದಂಥ ಇನ್ಸಿಡೆಂಟ್ ಇಡೀ ದೇಶವೇ ಒಂದು ರೀತಿ ಬೆಚ್ಚಿ ಬೀಳುವಂಥ ಇನ್ಸಿಡೆಂಟು. ಈ ಇನ್ಸಿಡೆಂಟ್ ಬಗ್ಗೆ ಗುಪ್ತಚರ ಇಲಾಖೆಯಿಂದ CRPF ಯೋಧರಿಗೆ ಮೊದಲನೇ ಮಾಹಿತಿ ಇತ್ತಾ, ಹೇಗೆ? ಹುತಾತ್ಮರಿಗೆ ನನ್ನ ಶ್ರದ್ಧಾಂಜಲಿಗಳು, ಆಮೇಲೆ ಅವರ ಕುಟುಂಬಕ್ಕೆ ನಮ್ಮ ಸಹಾನುಭೂತಿ. ನಿಮ್ಮ ಸುದ್ದಿವಾಹಿನಿ ಮೂಲಕ ನಾನು ಅವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಇಡೀ ದೇಶ ನಿಮ್ಮ ಬೆನ್ನ ಹಿಂದೆ ನಿಂತಿದೆ. ಇದು 5ನೇ ತಾರೀಕು ಫೆಬ್ರವರಿ ಈ ಸುದ್ದಿ ಅವರಿಗೆ CRPFಗೆ ಕೊಟ್ಟಿದ್ದಾರೆ ಎನ್ನುವ ಸುದ್ದಿನೂ ನಮ್ಮ ಹತ್ರ ಇದೆ. ಆದರೆ ಎಲ್ಲಿ ಇದು ದೊಡ್ಡ ಘಟನೆ ಆಗುತ್ತೆ, ಎಲ್ಲಿ ಈ ಥರ ಭಯೋತ್ಪಾದಕರಿಂದ ಅಟ್ಯಾಕ್ ಆಗುತ್ತೆ ಅನ್ನೋ ವಿಷಯ ಅವ್ರಿಗೆ ಗೊತ್ತಿಲ್ಲದೆ ಇರ್ಬೋದು. ಆದರೆ ನೀವೇ ಯೋಚನೆ ಮಾಡಿ, 70ಕ್ಕಿಂತ ಜಾಸ್ತಿ ಇದನ್ನು ವೆಹಿಕಲ್ಸ್ ತಗೊಂಡು ಜಮ್ಮು ಕಾಶ್ಮೀರ್ ಹೈವೇನಲ್ಲಿ ಒಂದು ಕಾನ್ವಾಯ್ ಹೋಗ್ತಾ ಇದ್ದಾರೆ. ಅದಕ್ಕಿಂತ ಈಸಿ ಟಾರ್ಗೆಟ್ಟು ಬೇರೆ ಯಾವುದೂ ಇಲ್ಲ ಅಂತ ಯಾವ ಚಿಕ್ಕ ಮಗು ಬೇಕಾದ್ರೆ ಇದನ್ನು ಯೋಚನೆ ಮಾಡಿ ಹೇಳುತ್ತೆ. ಇವರು ಸ್ವಲ್ಪ ಎಚ್ಚರಿಕೆ ತಗೊಂಡಿದ್ದಾರೆ. ಅವರು ಇದನ್ನು ತಡೆಯಬಹುದಾಗಿತ್ತೇನೋ ಅನ್ನುವಂಥ ಒಂದು ನಮಗೆ ಯೋಚನೆಯೂ ಬರುತ್ತೆ. ಆ ಭಯೋತ್ಪಾದಕ ಅವನು ಆತ್ಮಸಮರ್ಪಣೆ ಮಾಡಿಕೊಂಡವನು ಆ ಸ್ಕಾರ್ಪಿಯೋ ಒಂದು ವೆಹಿಕಲಲ್ಲಿ 350 kg ಇದು ಇಂಪ್ರೊವೈಸ್ಡ್ ಎಕ್ಸ್ಪ್ಲೋಸಿವ್ ಡಿವೈಸ್ ಇಟ್ಕೊಂಡು ಅದನ್ನು ಅವನು ಕಾನ್ವಾಯ್ ಕಡೆ ತಂದಿದ್ದಾನೆ ಗಾಡಿ ಅಂತಂದರೆ, ಎಷ್ಟು ದಿವಸಗಳಿಂದ ಈ ಥರ ಅವರು ಮೊದಲೇ ಎಲ್ಲ ಯೋಜನೆಗಳನ್ನು ಹಾಕ್ಕೊಂಡಿದ್ದರು ಅನ್ನೋದು ಗೊತ್ತಾಗುತ್ತೆ. ಇವೆಲ್ಲ ಅಲ್ಲಿ ಲೋಕಲ್ ಸಹಾಯ ಇಲ್ಲದೆ ಅಥವಾ ಪಾಕಿಸ್ತಾನ ರೇಂಜರ್ಸ್ ಸಹಾಯ ಇಲ್ಲದೆ ಆಗುವಂಥ ಕೆಲಸ ಅಲ್ಲ. ಅಂದರೆ ಅವ್ರಿಗೆ ಸಹಾಯ ಇತ್ತು ಅನ್ನೋ ಮಾತು ಈಗ ಸ್ಪಷ್ಟವಾಗಿದೆ. ಸರ್, ಇನ್ನೊಂದು ಪ್ರಶ್ನೆ ಪ್ರಮುಖವಾಗಿ, ಈಗಾಗಲೇ ಕೆಲವೊಂದು ಮಾಹಿತಿಗಳ ವರದಿಯ ಪ್ರಕಾರವಾಗಿ ಇನ್ನಷ್ಟು ಆತ್ಮಾಹುತಿ ಬಾಂಬ್ಗಳು ಇದಾವೆ, ಇನ್ನಷ್ಟು ಆತ್ಮಾಹುತಿ ಬಾಂಬ್ಗಳು ಸ್ಫೋಟಗಳು ಸಾಧ್ಯತೆ ಇದೆ ಅಂತಿದ್ದಾರೆ. ಈ ನಿಟ್ಟಿನಲ್ಲಿ ಏನೆಲ್ಲ ಎಚ್ಚರಿಕೆ ಕ್ರಮಗಳನ್ನು ನಾವು ಕೈಗೊಳ್ಳಬೇಕಾಗಿರುತ್ತೆ? ಈಗ ಎಲ್ಲರ ಅಭಿಪ್ರಾಯನೂ ಒಂದೇ. ಮೊದಲನೇದಾಗಿ ನಾವು ಆಂತರಿಕ ಭದ್ರತೆ, ಆಂತರಿಕ ಸುರಕ್ಷಾ ಅದನ್ನು ನಾವು ಟೈಟ್ ಮಾಡಬೇಕು. ನಮ್ಮ ಗುಪ್ತಚರದಿಂದ ವರದಿ ಬರುತ್ತೆ, ಅದನ್ನು ನಾವು ಸೀರಿಯಸ್ ಆಗಿ ತಗೋಬೇಕು. ಸೀರಿಯಸ್ ಆಗಿ ತಗೊಂಡು ಎಲ್ಲ ಕಡೆ ನಮ್ಮದು ಇದನ್ನು ಸೆಕ್ಯೂರಿಟಿನ ಟೈಟ್ ಮಾಡಬೇಕು. ಅಂದರೆ ನಮ್ಮ ಆಂತರಿಕ ಸುರಕ್ಷಾನ ಟೈಟ್ ಮಾಡಬೇಕು. ಆಮೇಲೆ ಎರಡನೇದಾಗಿ ಈ ಥರ ಕಾನ್ವಾಯ್ ಇದನ್ನು ಒಂದು ಜಾಗದಿಂದ ಇನ್ನೊಂದು ಜಾಗದಲ್ಲಿ ಹೋಗುವಂತಹ ಕಾನ್ವಾಯ್ ಈಸಿ ಟಾರ್ಗೆಟ್ ಅನ್ನೋದು ಯಾರು ಬೇಕಾದ್ರೆ ಹೇಳ್ತಾರೆ. ಅದನ್ನು ಸರಿಯಾಗಿ ಅದಕ್ಕೆ ವ್ಯವಸ್ಥೆ ಮಾಡಬೇಕು. ಇವೆಲ್ಲ ನಮ್ಮ ಕೆಲಸಗಳು. ಆದರೆ ಮುಖ್ಯವಾದ ಕೆಲಸ ಏನು? ನಾವು ಪ್ರತಿ ಸಾರಿ ಈ ಥರ ಏಟ್ ಹೊಡೆಸ್ಕೊಂಡು ನಾವು ಎಚ್ಚೆತ್ಕೊಂಡು ಈ ಥರ ನಾವು ಇದರ ವಿಷಯವಾಗಿ ನಾವು ಚರ್ಚೆ ಮಾಡುವಂಥ ಅವಶ್ಯಕತೆ ಇದೆಯಾ? ಈ ಪ್ರಶ್ನೆ ನಾನು ಎಲ್ಲರಿಗೂ ಕೇಳಕ್ಕೆ ಇಷ್ಟಪಡ್ತೀನಿ. ನಾವು ಏಟು ಹೊಡೆಸ್ಕೊಂಡಿರೋದು ಸಾಲದ, ಹೊಡೆಸ್ಕೋತಾನೇ ಇದ್ದೀವಿ, ಜನ ಸಾಯ್ತಾನೇ ಇದ್ದಾರೆ, ನಮ್ಮ ಯೋಧರು ಪಾಪ ಪ್ರಾಣ ಬಿಡ್ತಾನೇ ಇದ್ದಾರೆ. ನಾವು ಅವ್ರ ಜಾಗದಲ್ಲಿ ನುಗ್ಗಿ
ಅವ್ರನ್ನ ಪೂರ್ತಿ ನಿರ್ನಾಮ ಮಾಡುವಂತಹ ಒಂದು ವ್ಯವಸ್ಥೆನ ಮಾಡಬೇಕು. ಸರ್, ಇದನ್ನು ಮೇಲ್ನೋಟಕ್ಕೆ ನೋಡ್ತಾ ಇದ್ರೆ ಶತ್ರು ರಾಷ್ಟ್ರ ಆಗಿರುವಂಥ ಪಾಕಿಸ್ತಾನನೇ ಈ ಒಂದು ಕೃತ್ಯವನ್ನು ಮಾಡಿದೆ ಅಂತ ಗೊತ್ತಾಗ್ತಿದೆ. ಆ ಒಂದು ಶತ್ರು ರಾಷ್ಟ್ರಕ್ಕೂ ಬೇರೆ ರಾಷ್ಟ್ರಗಳೇನಾದರೂ ಈ ಒಂದು ವಿಚಾರವಾಗಿ ಸಹಾಯ ಮಾಡಿರಬಹುದು ಅನ್ಸುತ್ತಾ? ಹೇಗೆ ಅವರು ಆರ್ಥಿಕ ಸಹಾಯ ಮಾಡ್ತಾ ಇರ್ಬೋದು ಅಥವಾ ಅವರು ಶಸ್ತ್ರಾಸ್ತ್ರಗಳನ್ನು ಕೊಡ್ತಾ ಇರ್ಬೋದು, ಆದರೆ ನಮ್ಮ ದೇಶದ ಮೇಲೆ ಎತ್ಕಟ್ಟುವಂತಹ ಒಂದು ಕೃತ್ಯನ ಬೇರೆ ದೇಶಗಳು ಮಾಡಲಾರದು ಅಂತ ಅನ್ಸುತ್ತೆ. ಯಾಕಂದರೆ ಇವತ್ತು ನಮ್ಮ ಭಾರತದ ಪ್ರೆಸ್ಟೀಜು ಇದರೊಳಗೆ ವಿಶ್ವದಲ್ಲಿ ತುಂಬ ಚೆನ್ನಾಗಿದೆ. ಆದರೆ ಪಾಕಿಸ್ತಾನದಲ್ಲಿ ಇರುವಂತಹ ಭಯೋತ್ಪಾದಕರು JEM ಆಗಲಿ ಅಥವಾ LET ಆಗಲಿ, ಅವರು ನಾವು ಏನೇನು ಕಷ್ಟಪಡ್ತಿದ್ದೀವಿ ಅದನ್ನೆಲ್ಲ ಅವರು ನೀರಲ್ಲಿ ಹೋಮ ಮಾಡ್ದಂಗೆ ಮಾಡ್ತಾ ಇದ್ದಾರೆ. ನಾವು ಇವನ್ನ ಮಸೂದ್ ಅಜರ್ನ ಅಥವಾ ಹಫೀಜ್ ಸಯದ್ನ ಯಾತಕ್ಕೆ ನಾವು ಅವನ್ನ ಅರೆಸ್ಟ್ ಮಾಡಿ ನಮ್ಮ ದೇಶಕ್ಕೆ ತರಕ್ಕೆ ಸಾಧ್ಯವಿಲ್ಲ, ಅಥವಾ ಅಲ್ಲೇ ಹೋಗಿ ಅಲ್ಲೇ ಅವ್ರನ್ನ ಅವ್ರ ಕೆಲಸ ಮುಗಿಸುವಂತಹ ಒಂದು ಯೋಚನೆನೂ ಮಾಡಬೇಕು. ಇಂತಹ ಸಿಚುವೇಶನ್ ಅಲ್ಲಿ ನಾವು ನೆಕ್ಸ್ಟ್ ತಗೊಳ್ಳೋ ಸ್ಟೆಪ್ ಯಾವ ರೀತಿ ಆಗಿರಬೇಕು? ಎಷ್ಟೊಂದು ಎಚ್ಚರಿಕೆಯಿಂದ ನಾವು ಮುಂದಿನ ಹೆಜ್ಜೆ ಇಡಬೇಕಾದಂತಹ ಅವಶ್ಯಕತೆ ಇರುತ್ತೆ? ನಾವು ವಿಪರೀತ ಎಚ್ಚರಿಕೆ ತಗೊಳ್ಳೇಬೇಕು. ಇದು 1-2 ದಿವಸದ ಎಚ್ಚರಿಕೆ ಅಲ್ಲ. ಇದು ನಾವು ಪೂರ್ತಿ ಭಯೋತ್ಪಾದಕರನ್ನ ನಾವು ನೆಲಸಮ ಮಾಡೋ ತನಕ ಎಚ್ಚರಿಕೆ ಇರಲೇಬೇಕು. ಇವತ್ತು ನಾವು ಊರಿ ಮೇಲೆ ಒಂದು ಅಟ್ಯಾಕ್ ಮಾಡಿಬಿಟ್ವಿ, ಆದ್ದರಿಂದ ಯಾರೂ ಏನು ನಮ್ಮ ಕಣ್ಣೆತ್ತು ನೋಡಲ್ಲ ಅನ್ನುವಂಥ ಒಂದು ಮನೋಭಾವನೆ ಏನಾದ್ರು ಇದ್ದರೆ ನಮ್ಮ ಇದರೊಳಗೆ ರಾಜಕಾರಣಿಗಳ ತಲೆಯಲ್ಲಿ ಅದು ತಪ್ಪದು. ನಾವು ಊರಿ ಅಟ್ಯಾಕ್ ಮಾಡಿದ್ವಿ, ಅದಾದಮೇಲೆ ನಾವು ಹೊಡೆಸ್ಕೊಳ್ಳೋ ತನಕ ನಾವು ಕಾಯಬಾರ್ದು. ನಾವೇ ಮುನ್ನುಗ್ಗಿ ಅವ್ರದ್ದು ಟ್ರೈನಿಂಗ್ ಕ್ಯಾಂಪ್ಸ್ ಎಲ್ಲ POKನಲ್ಲಿ ಅದನ್ನು ಪೂರ್ತಿ ನಿರ್ನಾಮ ಮಾಡಿ ನಮ್ಮ ದೇಶದ ಕಡೆ ಯಾರೂ ಕಣ್ಣೆತ್ತಿ ನೋಡ್ದಂಗೆ ನಾವು ಮಾಡೋದು ನಮ್ಮ ಕರ್ತವ್ಯ. ನಾವು ಇಷ್ಟು ಕೆಲಸ ಈಗ ಮೊದಲನೇದಾಗಿ ಮಾಡಲೇಬೇಕು. ಓಕೆ, ಕೇಳಿದ್ರಲ್ಲ, ಇದು ನಿವೃತ್ತ ಏರ್ ಮಾರ್ಷಲ್ ಅಧಿಕಾರಿಯಾಗಿರುವಂತಹ ಮುರಳಿ ಅವರ ಮಾತು. ಅಂದರೆ ಎಲ್ಲೋ ಒಂದು ರೀತಿ ಆಂತರಿಕ ಭದ್ರತೆ ಕೂಡ ಅಷ್ಟೇ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗಿತ್ತು. ಜೊತೆಗೆ ಈಗಾಗಲೇ ಒಂದು ಇಂಟೆಲಿಜೆನ್ಸ್ ಇಂದಲೂ ಕೂಡ ಅಷ್ಟೇ ಮಾಹಿತಿ ಇತ್ತು, ಆದರೂ ಕೂಡ ಅಷ್ಟೇ ನಾವು ಎಲ್ಲೋ ಒಂದು ಎಚ್ಚೆತ್ತುಕೊಳ್ಳಿಲ್ಲ. ಆ ಒಂದು ಕಾರಣಕ್ಕಿಂತಹ ಒಂದು ಅವಘಡ ಆಗಿದೆ. ನಾವು ಕೂಡ ಅಷ್ಟೇ ಇಂತಹ ಟೈಮ್ನಲ್ಲಿ ಸುಮ್ಮನೆ ಕೈ ಕಟ್ಕೊಂಡು ಕುಳಿತಬಾರ್ದು. ಅವರ ಮೇಲೆಯೂ ಕೂಡ ಅಷ್ಟೇ ಹೋಗಿ ನಾವು ನಮಗೆ ಆದಂತಹ ಒಂದು ನಷ್ಟಕ್ಕೆ ಪ್ರತೀಕಾರವಾಗಿ ನಾವು ಎಲ್ಲ ರೀತಿಯಂಥ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು ಅನ್ನುವಂತಹ ಮಾತನ್ನು ಕೂಡ ಈಗಾಗಲೇ ಅವರು ಹೇಳ್ತಿರುವಂಥದ್ದು. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್, ನ್ಯೂಸ್ 18 ಕನ್ನಡ, ಬೆಂಗಳೂರು.